ಚೈನಾ ಜಗತ್ತಿಗೆ ಬರೀ ಪ್ರಾಡಕ್ಟ್ ನ ಮಾತ್ರ ಸಪ್ಲೈ ಮಾಡುತ್ತೆ, ಆದ್ರೆ ನಮ್ಮ ಇಂಡಿಯಾ ಜಗತ್ತಿಗೆ ಸರ್ವಿಸ್ ನ ಸಪ್ಲೈ ಮಾಡುತ್ತೆ. ಇದೇ ರೀಸನ್ ಇಂದ ಚೈನಾ ಜಗತ್ತಿನ ಸೂಪರ್ ಪವರ್ ಆಗಿರೋದು, ನಮ್ಮ ಇಂಡಿಯಾ ಸರ್ವಿಸ್ ನೇಷನ್ ಆಗಿರೋದು. 1980ರಲ್ಲಿ ಎರಡೂ ದೇಶದ GDP ಆಲ್ಮೋಸ್ಟ್ ಈಕ್ವಲ್ ಇರುತ್ತೆ, ಅಂದ್ರೆ ಎರಡೂ ದೇಶ ಈಕ್ವಲ್ ಆಗಿನೇ ಗ್ರೋ ಆಗ್ತಿರುತ್ತೆ. ಆ ಟೈಮ್ ಅಲ್ಲಿ ಚೈನಾ ಒಂದು ಡಿಸಿಷನ್ ತಗೊಳುತ್ತೆ, ಏನಂದ್ರೆ ಮ್ಯಾನುಫ್ಯಾಕ್ಚರಿಂಗ್. ಚೈನಾ ಡಿಸೈಡ್ ಮಾಡುತ್ತೆ ತನ್ನಲ್ಲಿರೋ ಪಾಪ್ಯುಲೇಷನ್ ನ ಮತ್ತೆ ಚೀಪ್ ಕಾಸ್ಟ್ ನ ಯೂಸ್ ಮಾಡ್ಕೊಂಡು ಪ್ರಾಡಕ್ಟ್ ನ ತಯಾರು ಮಾಡಿ ಇಡೀ ಜಗತ್ತಿಗೆ ಸೆಲ್ ಮಾಡಬೇಕು ಅಂತ. ಅದೇ ಟೈಮ್ ಅಲ್ಲಿ ನಮ್ಮ ಇಂಡಿಯಾ IT ಸರ್ವಿಸ್ ನ ಫೋಕಸ್ ಮಾಡುತ್ತೆ. ಚೈನಾದವರು ಫ್ಯಾಕ್ಟರಿ ಮಷೀನ್ ಅಂತ ಬಿಲ್ಡ್ ಮಾಡ್ತಾ ಇದ್ರೆ, ನಮ್ಮ ಇಂಡಿಯಾದವರು ಡಿಗ್ರಿ ತಗೊಂಡು ಸಾಫ್ಟ್ವೇರ್ ಬರ್ಕೊಂಡು ಆಪ್ ಗಳನ್ನ ಬಿಲ್ಡ್ ಮಾಡ್ತಾ ಕೂತಿರ್ತಾರೆ. ಅದ್ರ ರಿಸಲ್ಟ್ ಇವತ್ತು ಗೊತ್ತಾಗ್ತಿದೆ. ಹೇಗಂದ್ರೆ ಚೈನಾದ ಎಕ್ಸ್ಪೋರ್ಟ್ ಸುಮಾರು $3.4 ಟ್ರಿಲಿಯನ್ ಇದೆ, ಅಂದ್ರೆ 282 ಲಕ್ಷ ಕೋಟಿ. ಆದ್ರೆ ನಮ್ಮ ಇಂಡಿಯಾದು $770 ಬಿಲಿಯನ್. ಎಲ್ಲಿ ಟ್ರಿಲಿಯನ್ ಎಲ್ಲಿ ಬಿಲಿಯನ್. ಚೈನಾದವರು ಆಪಲ್, ಟೆಸ್ಲಾ, BYD ಅಂತ ಬ್ರ್ಯಾಂಡ್ ಗಳಿಗೆ ಫ್ಯಾಕ್ಟರಿನ ಬಿಲ್ಡ್ ಮಾಡ್ತಿದ್ದಾರೆ. ನಾವು ಅವ್ರು ಯೂಸ್ ಮಾಡೋ ಫೋನ್ ಗಳನ್ನ ಅಸೆಂಬಲ್ ಮಾಡ್ತಾ ಕೂತಿದೀವಿ, ಅದಕ್ಕೆ ಖುಷಿ ಪಡ್ತಿದೀವಿ. ಎಲ್ಲಿವರೆಗೂ ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ ಕಡೆ ಫೋಕಸ್ ಮಾಡಲ್ಲ, ಅಲ್ಲಿವರೆಗೂ ನಾವು ಜಗತ್ತಿನ ಸೂಪರ್ ಪವರ್ ಆಗೋದು ಬರೀ ಕನ್ಸ್ ಮಾತ್ರ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ?